ಅವಳು ನನ್ನ ಮಗಳು ಅಖಿಲ. ಅವಳು ಕೂಡ ಹಾಕಿ ಪ್ಲೇಯರೇ, ಆದರೆ ಅವಳು ಸೆಲೆಕ್ಟ್ ಆಗಲಿಲ್ಲ. ನೀನು ಆಡದೆ ಹೋದ್ರೆ ನಿನ್ನ ಜಾಗದಲ್ಲಿ ನನ್ನ ಮಗಳು ಅಖಿಲ ಆಡ್ತಾಳೆ. ನಿನ್ನ ಶ್ರಮಕ್ಕೆ ಬೆಲೆ ಎಷ್ಟು ಅಂತ ಹೇಳು, ನಾನು ಕೊಡ್ತೀನಿ. ದುಡ್ಡಿಂದ ಎಲ್ಲಾನು ಕೊಂಡ್ಕೊಳಕ್ಕಾಗಲ್ಲ ಸರ್. ಅದ್ರಲ್ಲೂ ನನ್ನನ್ನ ನಮ್ಮಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನನಗೆ ದುಡ್ಡು ಬೇಕು ಸರ್. ಓಕೆ, ಎಷ್ಟು ಬೇಕು? 5,60,00,000 ಸರ್. ಮತ್ತೆ ನನ್ನ ಮಗಳ ದಾರಿಗೇನಾದ್ರೂ ಅಡ್ಡ ಬಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ದುಡ್ಡು ಕೊಟ್ಟು ಹಾಕಿ ಟೀಮಲ್ಲಿ ರಾಜಲಕ್ಷ್ಮಿ ಸ್ಥಾನನ ನಾನು ಕೊಂಡ್ಕೊಂಡೆ. ಸರ್ ಪ್ಲೀಸ್ ಸರ್. ಸರ್, ನಿಮ್ಮ ಮಗಳು ಆಡಂಗಿಲ್ಲ. ವಾಸುದೇವ ಅಂತವ್ರು ಎಷ್ಟೇ ಜನ ಬಂದ್ರು ರಾಜಲಕ್ಷ್ಮಿನ ಯಾರು ತಡೆಯೋಕ್ಕಾಗಲ್ಲ. ಬರೋ ಎಲೆಕ್ಷನ್ ಅಲ್ಲಿ ನಿಮಗೆ ಹೋಮ್ ಮಿನಿಸ್ಟರ್ ಪದವಿ ಕೊಡಿ ಅಂತ ನಿಮ್ ಪಾರ್ಟಿ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಕೊಡ್ತೀನಿ ಅಂದಿದ್ದಾರೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅಂದ್ರೆ ಅದು ಬೇಡ್ವಾ? IT ಬೇಕಾ ಅಥವಾ ಡೆಪ್ಯೂಟಿ ಬೇಕಾ? ಹೇಳಿದ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇರೋ ಕೆಲಸನೂ ಕಿತ್ಕೊಂಡ್ಬಿಡ್ತಾನೆ ಅನ್ಸುತ್ತೆ. ಅದು ರಾಜಲಕ್ಷ್ಮಿ ಅವರು ಕೇಳೋದಿಕ್ ಮರ್ತೋದೆ. ಅವಳನ್ನ ಸಾಯಿಸ್ಬಿಟ್ರ? ಮತ್ತೆ ನಮ್ ಕೆಲಸ ಶುರು ಮಾಡಿದ್ರ? ಏನು ಸಮಸ್ಯೆ ಇಲ್ಲ ತಾನೇ? ಹೊಸ ಗನ್ ಮೊನ್ನೆನೆ ತರಿಸಿದ್ದು. ತುಂಬಾ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿ. ನನ್ನ ಮಗಳು ಯಾರನ್ನ ಸಾಯಿಸ್ಬೇಕು ಅಂದಿದ್ದಕ್ಕೆ ಅವಳಿಗೆ ಈ ಗನ್ನನ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟೆ. ಸಾಯಿಸ್ಬಿಟ್ಲು ಬಿಡಿ. ನೀವ್ ಹೇಳಿ, ಆ ರಾಜಲಕ್ಷ್ಮಿನ ಸಾಯಿಸ್ಬಿಟ್ರೆ ಅಲ್ವಾ? ತುಂಬಾ ಪ್ರಯತ್ನ ಪಟ್ಟೆ. ಆ ರಾಜಲಕ್ಷ್ಮಿ ಪ್ರತಿ ಸಲ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅವಳನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ.